ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಸುದ್ದಿಗೋಷ್ಠಿ ನಡೆಸಿದ್ದಾರೆ. 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮೋದಿ ಅಮಿತ್ ಶಾ ಶ್ರಮದಿಂದ ನಮಗೆ ಜಯ ದಕ್ಕಿದೆ ಅಂತ ಹೇಳಿದ್ದಾರೆ. ಪಂಚರಾಜ್ಯಗಳಲ್ಲಿನ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿರುವುದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಸುದ್ದಿಗೋಷ್ಠಿ ನಡೆಸಿದ್ದು, 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಐತಿಹಾಸಿಕ ಗೆಲುವು ದಕ್ಕಿದೆ ಬಿಜೆಪಿಗೆ. ಮೋದಿ ಮತ್ತು ಅಮಿತ್ ಶಾ ಶ್ರಮದಿಂದ ನಮಗೆ ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕ ತೀರ್ಪನ್ನ ಜನ ನೀಡಿದ್ದಾರೆ ಅಂತ ಹೇಳಿರೋ ಅವರು 0ಯಿಂದ 208 ದಾಟಿದ್ದೇವೆ ನಾವು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಅವರ ಶ್ರಮವೇ ಈ ಗೆಲುವಿಗೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಗಮನಿಸ್ತಾ ಹೋಗ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಹಾಗನೇ ಅಸ್ಸಾಂನಲ್ಲಿ ಕೂಡ ಬಿಜೆಪಿ ಕಮಾಲ್ ಮಾಡಿದ್ರೆ, ಪುದುಚೇರಿಯಲ್ಲಿ ಕೂಡ NDA ಮೈತ್ರಿಕೂಟವೇ ಇರುವಂಥದ್ದು. ಸೊ ಹಾಗಾಗಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಐತಿಹಾಸಿಕ ತೀರ್ಪಿನ ಬಗ್ಗೆ ಅವರು ಮಾತಾಡಿದ್ದಾರೆ. ಅದಲ್ಲದೆ ಆಯುಷ್ಮಾನ್ ಭಾರತ 5 ಲಕ್ಷ ರೂಪಾಯಿ ಉಚಿತ ಆರೋಗ್ಯ ವಿಮೆ ಜಾರಿಯಲ್ಲಿದೆ ಎಲ್ಲ ಕಡೆಯಲ್ಲೂ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಆ ಥರದ ಸ್ಕೀಮ್ ಇಲ್ಲ. PM ಆವಾಸ್ ಯೋಜನೆ, ಇಡೀ ರಾಷ್ಟ್ರದಲ್ಲಿ PM ಆವಾಸ್ ಯೋಜನೆ ಕೋಟ್ಯಾಂತರ ಮನೆಗಳನ್ನು ನಾವು ಕಟ್ತಾ ಇದ್ದೀವಿ. ಅಲ್ಲಿ 8,140 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಸುಮಾರು ವರ್ಷಗಳಾಗಿದೆ. ಒಬ್ಬರಿಗೂ ಕೂಡ ಹಣವನ್ನು ಕೊಡೋದಕ್ಕಾಗಲಿ, ಆ PM ಕಿಸಾನ್ ಯಾರ ಫಲಾನುಭವಿ ಇದ್ದಾರೆ ಅಂಥವ್ರಿಗೆ ನಾವು ಹಂಚಬೇಕು ಅನ್ನೋದಾಗಲಿ ಒಂದು ದಿನಾನೂ ಕೂಡ ಇವರು ಯೋಚನೆ ಮಾಡಿಲ್ಲ. ದುರಂತ ಏನಂದರೆ, ಭಾರತ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಕೂಡ ಇವರು ಒಂದೇ ಒಂದು ಯೋಜನೆಯನ್ನು ಕೂಡ ಕಾರ್ಯರೂಪಕ್ಕೆ ತಂದಿಲ್ಲ. ದೇಶದಲ್ಲಿ ಭಾರತದಲ್ಲಿ ಪಶ್ಚಿಮ ಬಂಗಾಳವು ಕೂಡ ಇದೆ ಅನ್ನೋದನ್ನು ರಾಷ್ಟ್ರಕ್ಕೆ ತೋರ್ಪಡೆ ಮಾಡ್ತಕ್ಕಂಥದ್ದು. ಭಾರತೀಯರ ಸಾರ್ವಭೌಮತೆಯಲ್ಲಿ, ಈ ದೇಶದ ಇತಿಹಾಸದಲ್ಲಿ ದೇಶವನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಪಶ್ಚಿಮ ಬಂಗಾಳ ಅನ್ನೋದಕ್ಕೂ ಕೂಡ ಈಕೆ ಅದಕ್ಕೆ ಅವಕಾಶ ಕೊಡ್ದಿರ ಇವ್ರದೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಎಲ್ಲೋ ಒಂದು ಕಡೆ ಒಂದು ವರ್ಗದ ಜನರನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ ಇಡೀ ಪಶ್ಚಿಮ ಬಂಗಾಳವನ್ನು ಸತ್ಯಾನಾಶ ಮಾಡಿ 15 ವರ್ಷಗಳ ಕಾಲ ದುರಾಡಳಿತ ಮಾಡಿ ಅದರ ಪ್ರತಿಫಲವಾಗಿ ಇವತ್ತು ಪಶ್ಚಿಮ ಬಂಗಾಳದ ಜನ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ತೀರ್ಮಾನಕ್ಕೆ ತಲೆಬಾಗಿದ್ದಾರೆ. ಆ ತೀರ್ಮಾನದ ಫಲವೇ ಇವತ್ತು ನಮ್ಮ ಸರ್ಕಾರ ಅಲ್ಲಿ ಬರೋದಕ್ಕೆ ಕಾರಣ ಆಗಿದೆ. ನಾನು ಕಾಂಗ್ರೆಸ್ನವರು 2014ರಲ್ಲಿ ನಾವು ಒಂದೋ ಎರಡರಲ್ಲೋ ಇದ್ದು, ಇವತ್ತು 22 ರಾಜ್ಯಗಳಲ್ಲಿದ್ದೀವಿ. ಕಾಂಗ್ರೆಸ್ನವರು ಎಷ್ಟೆಲ್ಲ ಅಧಿಕಾರದಲ್ಲಿದ್ದೀರಿ? ನೀವು ಮಾಡಿರೋ ಪಾಪದ ಕೆಲಸ, ನೀವು ಮಾಡಿದ ಸಂಚು, ನಿಮ್ಮ ಪಾಪದ ಕೆಲಸದಿಂದ ಏನಾಯಿತು? ಸಮಾಜವಾದಿ ಪಾರ್ಟಿ 33% ಹೆಣ್ಮಕ್ಳಿಗೆ ತಂದಾಗ DMK ಏನಾಯಿತು? ಸ್ಟಾಲಿನು. AAP ಏನಾಯಿತು? TMC ಏನಾಯಿತು? RJD ಏನಾಯಿತು? ಮತ್ತು NCP ಏನಾಯಿತು? ಹೀಗೆ ಯಾವ್ಯಾವ ಪಾರ್ಟಿಗಳಿದ್ದು ಎಲ್ಲ ಪಾರ್ಟಿಯವ್ರಿಗೂ ಕೂಡ ನೀವು ಇಲ್ಲದನ್ನೆಲ್ಲ ಹೇಳಿ ಸತ್ಯಾನಾಶ ಮಾಡಿ ಇಡೀ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಾರ್ಟಿ ಉಳಿಬಾರ್ದು, ನಾವು ಒಬ್ಬರೇ ಇರಬೇಕು ಅನ್ನೋ ತೀರ್ಮಾನ ಮಾಡಿ ನೀವು ಕೂಡ ಎಲ್ಲ ಒಂದು ಕಡೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಅದನ್ನು ಒಂದು ರೀತಿ ಕೊಳೆತ ನಾರಾಗಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಇವತ್ತು ನಾನು ಸನ್ಮಾನ್ಯ ಎಡಪಕ್ಷಗಳಿಗೆ ಜನ ಪಾಠ ಯಾವ ರೀತಿ ಕಲಿಸಿದ್ರೋ ಕಾಂಗ್ರೆಸ್ನವ್ರಿಗೂ ಅದೇ ರೀತಿ ಕಲಿಸಿದ್ದಾರೆ. DMK ಅನ್ನೋರ್ಗೂ ಕೂಡ ಅದೇ ರೀತಿ ಪಾರ್ಟಿ ಕಲಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಹೆಣ್ಣು ಮಕ್ಕಳ ದ್ವೇಷ, ಹೆಣ್ಣು ಮಕ್ಕಳ ಜ್ವಾಲಾಗ್ನಿ, ಹೆಣ್ಣು ಮಕ್ಕಳಲ್ಲಿದ್ದಂಥ ಅವರ ಒಂದು ಅಧಿಕಾರವನ್ನು ಮುಡುಗು ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ಈ 5 ರಾಜ್ಯಗಳ ಚುನಾವಣೆಯು ಕೂಡ ಒಂದು ರೀತಿ ನಿಮಗೆ ಸಂದೇಶ ಆಗಿದೆ. ಈ ಸಂದೇಶದಲ್ಲಿ ತಾವು ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಂದು
ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದೆರಡು ಪ್ರಶ್ನೆಯನ್ನು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ರಾಷ್ಟ್ರದ ನಿಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು EVM ಮೇಲೆ ಭಾರಿ ಡೌಟ್ ಪಟ್ಟರು. EVM ಸರಿ ಇಲ್ಲ, EVM ನಮ್ಗೆ ಬೇಡ. ನನಗನ್ನಿಸ್ತದೆ ಕೇರಳದಲ್ಲಿ EVM ಏನಾಯಿತು, ಯಾಕೆ ನೀವು ಅದನ್ನು ಒಪ್ಕೊಂಡ್ರಿ? ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ನಾವು ಇನ್ಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಬ್ಯಾಲೆಟ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಎರಡರಲ್ಲಿ ಇವತ್ತು ಏನಂತೀರಿ ನೀವು? 11 ಗಂಟೆ ಪ್ರೆಸ್ ಮೀಟ್ ಕರೆದಿದ್ದೀರಿ, ನಮ್ಮ ಜಯ ನಮ್ಮ ದಿಗ್ವಿಜಯ ಅಂತೀರಿ. ಯಾಕೆ ಇಲ್ಲೇನು ಆಗಿಲ್ವಾ? ಬ್ಯಾಲೆಟ್ ಪೆನ್ ಮಾಡಿ ಅಂತ ಯಾಕೆ ಹೇಳಿಲ್ಲ ನೀವು? ನಿಮ್ಗೆ ನಾಚಿಕೆ ಆಗಬೇಕು. ನಿಮ್ಗೇನಾದ್ರು ಸ್ವಲ್ಪ ಆದ್ರೂ ದೇಶದ ಬಗ್ಗೆ, ದೇಶದ ಅರಿವಿನ ಬಗ್ಗೆ, ಈ ದೇಶದ ಇತಿಹಾಸದ ಬಗ್ಗೆ, EVM ಬಗ್ಗೆ ನಿಮ್ಗೇನೋ ಅರ್ಥ ಆಗಿದ್ರೆ ಈ ರೀತಿಯಾದ ಕ್ಷುಲಕವಾದ ಮಾತುಗಳನ್ನು ಆಡಿ ದೇಶದ ಸತ್ಪ್ರಜೆಗಳ ಹಕ್ಕನ್ನು ಕಸಿತಕ್ಕಂಥ ಪಾಪದ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ. ಒಳ ಜಗಳ, ನೀವು ಪಾದದವ್ರು ಪದೇ ಪದೇ ಹೇಳ್ತೀರಿ ಒಳ ಜಗಳ ಅಂತ. ಅದು ಒಳ ಜಗಳ ಅಲ್ಲ, ಕಾಂಗ್ರೆಸ್ನವ್ರದ್ದು ಹೊರ ಜಗಳ. ಬೀದಿಯಲ್ಲೂ ಕೂಡ, ಗಲ್ಲಿ ಗಲ್ಲಿಯಲ್ಲೂ ಕೂಡ ಇವ್ರ ಪಾಪದ ಜಗಳ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನೀವು ಕೂಡ ಎಲ್ಲ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ. ಒಂದು ಈ 2014 ಇದು ಮಾಡಿದಾಗ ಕೆಲವು ಪಕ್ಷಗಳು ಏನೇನು ಮಾಡಿ ಅದಕ್ಕೆ ಪಾಪದ ಕೂಸಿಗಿದಾದರೂ, ಆದರೆ ಜಾತ್ಯತೀತ ಜನತಾದಳ ಸನ್ಮಾನ್ಯ ದೇವೇಗೌಡರ ಒಂದು ಬುದ್ಧಿವಂತಿಕೆ, ಅವರ ಒಂದು ಅನುಭವ ಅವರಿಂದ ಈಚೆ ಬಂದಿದ್ದರಿಂದ ಇವತ್ತು ಅವರು ಕೂಡ ಎಲ್ಲ ಒಂದು ಕಡೆ ಉಸಿರಾಡ್ತಾ ಇದ್ದಾರೆ. ಆದ್ದರಿಂದ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಕೇರಳದಲ್ಲಿ ನೀವು ಗೆದ್ದಾಗ, ಕರ್ನಾಟಕದಲ್ಲಿ ನೀವು ಗೆದ್ದಾಗ, ತೆಲಂಗಾಣದಲ್ಲಿ ನೀವು ಗೆದ್ದಾಗ EVM ಸರಿ ಅಂತೀರಿ. ಎಲ್ಲಿ ನೀವು ಸೋಲ್ತಿರೋ ಅಲ್ಲಿ EVM ಸರಿ ಇಲ್ಲ ಅಂತೀರಿ. ರಾಜೀವ್ ಗಾಂಧಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಈ ರಾಹುಲ್ ಗಾಂಧಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆಯೋ ಗೊತ್ತಿಲ್ಲ ನನಗೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ನಿಮಗೆ ಗೌರವ ತರ್ತಕ್ಕಂಥದ್ದೆಲ್ಲ. ಸಿದ್ದರಾಮಯ್ಯನವರು ಆದ್ರಂತೆಯೇ ಅವರು ಕೂಡ ಎಲ್ಲ ಒಂದು ಕಡೆ ಪಂಚೆ ಎತ್ಕಟ್ಕೊಂಡು ನನಗೆ ಬ್ಯಾಲೆಟ್ ಪೇಪರು ಸಿದ್ದರಾಮಯ್ಯ ಇವಾಗ ಏನು ಹೇಳ್ತೇಣ? ಎಷ್ಟು ದಿನ ಇದ್ರಿ ನೀವು? ವಾರಗಟ್ಟಲೆ ಹೋಗಿ ಕುತ್ಕೊಂಡ್ರಿ, ಇಡೀ ರಾಜ್ಯ ಸರ್ಕಾರವನ್ನೇ ಅಲ್ಲಿ ತೊಗೊಂಡು ಹೋಗೋದ್ರಿ. ಹಿಂದೆ ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಇದೇ ರೀತಿ ಮಾಡಿದ್ರಿ. ಅವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಾಧ್ಯಕ್ಷ ಆಗಿದ್ದರು, ನನ್ನನ್ನು ತಗೊಂಡೋಗಲ್ಲಿ ಹಾಕಿದ್ರು. ಅವತ್ತಿನ ರಾಜಕಾರಣದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಈ ಸಾರಿ ಎಲ್ಲ ಒಂದು ಕಡೆ ಸ್ವಲ್ಪ ನಾವು ಒಟ್ಟಾಗಿ ಕುಳಿತುಕೊಂಡು ಟೀಮ್ ವರ್ಕ್ ಆಗಿ ಮಾಡೋದು ನಮ್ಮಿಂದಾನು ಕೆಲವು ಸಣ್ಣ ಪುಟ್ಟ ಇದಾಗಿರ್ಬೋದು. ಆದರೆ ನಿಮ್ಮ ಗೆಲುವು ಇದೆಯಲ್ಲ, ಇದು ಗೆಲುವಲ್ಲ, ಇದು ಪಾಪದ ಹೊಣವನ್ನು ಮಾಡಿ ಎಲ್ಲ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ 2 ಕ್ಷೇತ್ರದಲ್ಲಿ ಕುಳಿತುಕೊಂಡು, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಇಬ್ಬರು ಕುಳಿತುಕೊಂಡು ಒಂದು ರೀತಿ ಒಂದು ಸಮಾಜವನ್ನೇ ಪೂರ್ತಿ ಬುಲ್ಡೋಸ್ ಮಾಡೋದ್ರ ಮುಖ್ಯನ ಮಾಡಿ ಏನೆಲ್ಲ ಮಾಡಿ ಹಣದಿಂದ ನೀವು ಅಲ್ಲಿ ಗೆದ್ದಿದ್ದೀರ ವಿನ ನಿಮಗೆ ಸಾಮಾನ್ಯ ಜನರಿಂದ ಆಗಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಆಂಟಿ ಎನ್ಕಂಬ್ರೆನ್ಸಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ತಮಿಳ್ನಾಡಾಗಿದೆ, ಪಶ್ಚಿಮ ಬಂಗಾಳ ಆಗಿದೆ, ಅಸ್ಸಾಂ ಆಗಿದೆ, ಮತ್ತು ಕೇರಳ ಬಿಡಿ, ಮತ್ತು ಪುದುಚೇರಿ ಆಗಿದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕವು ಕೂಡ ಕಾಂಗ್ರೆಸ್ ಅನ್ನುವ ಒಂದು ನಾಮಶೇಷವು ಕೂಡ ಇಲ್ಲದ ಪರಿಸ್ಥಿತಿಗೆ ಹೋಗ್ತಕ್ಕಂಥದ್ದು ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನೇಕ ವಿಚಾರಗಳಲ್ಲಿ ಏನಿವತ್ತು ಮಾಡಿದ್ದಾರೆ, ನಾನು ಸಮಾಜವಾದಿ ಪಾರ್ಟಿಯವರಿಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ಅಷ್ಟೊಳಗಡೆ ಬಂದು ಗೌರವಾಗ ಹೆಣ್ಣುಮಕ್ಳಿಗೆ ಏನಿದೆ ಆ 33% ನಾವು ಕೊಡ್ತೀವಿ, ಅದು ಒಪ್ಕೊಂಡ್ರೆ, ಇಲ್ಲಾಂದರೆ ನಿಮಗೂ ಕೂಡ ಇವಾಗ ಏನಾಗಿದೆ ಈ ಪಾಪದ ಬೇರೆ ಅದು ನಿಮಗೂ ಕೂಡ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಅಭೂತಪೂರ್ವ, ಐತಿಹಾಸಿಕ ಮತ್ತು ಅವಿಸ್ಮರಣೀಯವಾದ ಒಂದು ತೀರ್ಮಾನವನ್ನು ರಾಷ್ಟ್ರದ ಜನ, ವಿಶೇಷವಾಗಿ ಬೆಂಗಾಲ, ಅಸ್ಸಾಮು ಮತ್ತು ಪುದುಚೇರಿಯ ಜನ ನೀಡಿದ್ದಾರೆ. ಅದಲ್ಲದೆ DMK ಅವರಿಗೆ ವಂಶ ಪಾರಂಪರ್ಯದ ನಿಮ್ಮ ಆಡಳಿತಕ್ಕೆ ಒಂದು ಇತಿಶ್ರೀಯನ್ನು ಕೂಡ ನೀಡಿದ್ದಾರೆ. ಆ ಹಿತಶ್ರೀನ ನೀಡಿದ್ದೇನೆ ಅಂತ ಜನ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಕೂಡ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಏನಿವತ್ತು ನಾವು ಸುಭಾಷ್ ಚಂದ್ರ ಬೋಸ್ರಂಥವರು, ರವೀಂದ್ರನಾಥ ಟ್ಯಾಗೂರ್ ಅಂತವರು, ಸ್ವಾಮಿ ವಿವೇಕಾನಂದ ಅಂತವರು, ಅರವಿಂದ ಅಂತವರು, ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯರಂಥವರು ಪುಣ್ಯಭೂಮಿಯಲ್ಲಿ ಹುಟ್ಟಂಥ ಈ ಭೂಮಿಯಲ್ಲಿ
ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಂಥ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಬುಡಮೇಲು ಮಾಡಿ 15 ವರ್ಷಗಳ ಕಾಲ ಏನು ಈ ರಾಜ್ಯವನ್ನು ಹಾಳು ಮಾಡಿದ್ರಿ ಮಮತಾ ಬ್ಯಾನರ್ಜಿ, ಪ್ರಾಯಶಃ ನಿಮಗೆ ಪಾಠವನ್ನು ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕಲ್ಪನೆ, ಅವರ ಯೋಜನೆಗಳು ಪ್ರಾಯಶಃ ಇವತ್ತಿಂದನೇ ಏನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಲ್ಲ ಥರದ ಸಿಗ್ತಕ್ಕಂಥದಕ್ಕೆ ಅವಕಾಶಗಳಾಗ್ತದೆ. ನಾನು ತಮ್ಮ ಮೂಲಕ ವಿನಂತಿ ಮಾಡೋದಿಷ್ಟೇ. ಇದು ಒಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಪ್ರಸ್ತುತ ಪಂಚರಾಜ್ಯ ಚುನಾವಣೆಯಲ್ಲಿನ ಗೆಲುವಿನ ಕುರಿತಾಗಿ, ಬಿಜೆಪಿ ಗೆಲುವಿನ ಕುರಿತಾಗಿ ಮಾತಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡ್ತಾ ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಪರಿಕಲ್ಪನೆಗೆ ಭದ್ರ ಅಡಿಪಾಯವನ್ನು ಹಾಕಿದ್ದು ಈ ಪಂಚರಾಜ್ಯ ಚುನಾವಣೆ ಅಂತ ಬಣ್ಣಿಸಿದ್ರು ವಿ ಸೋಮಣ್ಣ.